ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕರ್ಮದೇಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಇದು ಪ್ಯೂರ್ ಬಂಡೂರು ಟಗರುಗಳು ಮತ್ತು ಕುರಿಗಳಿದ್ದಾವೆ. ಇವರು ಫೇಮಸ್ ಬ್ರೀಡರು, ದಡತ್ಪುರದ ನಂಜಯ್ಯ ಅವ್ರ ಮಗ ದೊಡ್ಡಯ್ಯ ಅಂತ. ಸೊ ನೋಡ್ಬೋದು, ಇವ್ರ ಹತ್ರ ತುಂಬ ಕುರಿಗಳಿದ್ದಾವೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಯಾರಿಗಾದ್ರೂ ಮರಿಗಳು ಮತ್ತು ಹೆಣ್ಮರಿ, ಗಂಡು ಮರಿ ಮತ್ತು ಕುರಿಗಳು ಬೇಕು ಅಂದರೆ ಇವ್ರ ಹತ್ರ ಸಿಗುತ್ತೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತಗೊಳ್ಬೋದು. ಪ್ಯೂರ್ ಬ್ಲಡ್ ಲೈನ್, ಒಂದು 100 ವರ್ಷ ಹಳೇ ಬ್ಲಡ್ ಲೈನ್ ಕೂಡ ಇವ್ರ ಹತ್ರ ಇದೆ. ಈ ಟಗರು ಮರಿ ನೋಡ್ತಿದ್ರಲ್ಲ, ಅದು ದೊಡ್ಡದು, ಅವೆಲ್ಲ 100 ವರ್ಷ ಹಳೆ ಬ್ಲಡ್ ಲೈನ್. ಸೊ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸರ್, ನಿಮ್ಮ ಹೆಸರು? ದೊಡ್ಡೆ ಅಂತ. ಜ್ವರ ಮಾತಾಡಿ. ದೊಡ್ಡೆ ಅಂದ್ಬಿಟ್ಟು. ಯಾವ ಊರು ನಿಮ್ಮದು? ದಡತ್ಪುರ. ದಡತ್ಪುರ. ಸರ್, ನಿಮ್ಮ ಹತ್ರ ಇರೋ ಎಷ್ಟು ಕುರಿಗಳಿದ್ದಾವೆ ನಿಮ್ಮ ಹತ್ರ? ಕುರಿ ಒಂದು 10 ಇದ್ದೋಣ. ಈಗ ಒಂದು 17 ಕುರಿ ತಗೊಂಡಿದ್ದೀನಿ. ಅಂದರೆ ಈಗ ತಗೊಂಡಿದ್ದೀರಾ ಪುನಃ? ತಗೊಂಡಿದ್ದೀನಿ, ಒಂದು 12 ದಿನ ಆಯಿತು. ಅಂದರೆ ನಿಮ್ಮ ಹತ್ರ ಎಲ್ಲ ಪ್ಯೂರ್ ಬಂಡೂರು ಇರೋವು? ಪ್ಯೂರ್ ಬಂಡೂರಣ. ಸರ್, ಅಂದರೆ ಈಗ ಕುರಿಗಳು ತಗೊಂಡಿದ್ದೀವಿ ಅಂದರೆ ನೀವೆಲ್ಲ ಒಳ್ಳೆ ತಾಳು ಕುರಿ ತಗೋತೀರಾ ಅಥವಾ ಹೇಗೆ? ಎಲ್ಲಿ ತಗೊಳ್ತೀರಾ? ಅಂದರೆ ಒಳ್ಳೆ ಕುರಿ ಕೆಟ್ಟೋಗಿದ್ರು ಜಾತಿ ನೋಡಿ ತಗೋತೀನಿ ಅಣ್ಣ. ಅಂದರೆ ಜಾತಿ ಕುಲ ಚೆನ್ನಾಗಿರ್ಬೇಕು ಅಂದರೆ ಈ ಕಡೆಯಿಂದ ಹೋಗಿರೋವು ಒಳ್ಳೆ ಕುರಿ. ಅಂದರೆ ಯಾರಾದರೂ ತಗೋಗಿ ಕೆಡಿಸಿದ್ರೆ ಅಂಥವು ತಗೊಳ್ತೀರಾ? ತಗೋತೀನಿ, ಇಲ್ಲ ತಗೊಳ್ಳಲ್ಲ. ಎಲ್ಲ ಒಳ್ಳೆ ತಾಳು ಕುರಿನೇ ಆಗಬೇಕು. ಹೌದು. ಸರ್, ಈಗ ನಿಮ್ಮ ಹತ್ರ ಎಷ್ಟು ಹೆಣ್ಣು ಕುರಿಗಳವೆ? ಒಂದು 23 ಹೆಣ್ಣು ಕುರಿ ಅವಣ. 23 ಮರಿ, ಒಂದು 4 ಮರಿ ಅವೆ. ಬಿತ್ತನೆ ಟಗರು ಎಷ್ಟಿದ್ದಾವೆ? ಒಂದೇ ಅಣ್ಣ. ಇದೊಂದೇ? ಇದು ಬಿತ್ತನೆ ಟಗರುನ ಇದು? ನೋಡೋಣ, ನಾವು ಅನ್ಕೋದು ಬೇಡ, ನೀವು ಬಿತ್ತನೆ ಅಲ್ಲ, ಅದು ನೀವು ಸಾಕಿರೋರು ಹೇಳಬೇಕು. ಯಾಕೆ ಅಂತಂದರೆ ನಾವು ಹೇಳೋದು ಬೇರೆಯವ್ರು ತಪ್ಪಾಯ್ತವೆ. ಅಲ್ಲ, ಈಗ ನೀವು ಸಾಕಿರೋದು, ಯಾಕೆಂದರೆ ನೀವು ಹಳಬ್ರು ಸಾಕಿರಲಿ. ಈಗ ಫಸ್ಟು ಕುರಿಗಳ ಬಗ್ಗೆ ಹೇಳೋಣ, ಆಮೇಲೆ ಟಗರು ಮರಿ ಹೇಳೋರಂತೆ. ಇದು ಏನು ವಯಸ್ಸಾಗೈತಿ ಇದಕ್ಕೆ? ಅಣ್ಣ ಈಗ 4 ಅಲ್ಲ. 4 ಅಲ್ಲ ಅಂದರೆ ಒಂದು 2 ವರ್ಷನ? 2 ವರ್ಷ, 2.5 ವರ್ಷ ಆಗುತ್ತೆ. 2.5 ವರ್ಷ. ಹೌದು. ಅಂದರೆ ಇದು ಯಾವ ಕುರಿಗೆ ಬರ್ತದೆ ಇದು? ಕಪ್ನಿ ಕುರಿ ಅಣ್ಣ. ಕಪ್ನಿ ಕುರಿ ಅಂದರೆ ಸ್ವಲ್ಪ ಸಣ್ಣ ಬರ್ತಾವೆ ಕುರಿಗಳು? ಇಲ್ಲ ಅಣ್ಣ, ಮೀಡಿಯಮ್ ಅಣ್ಣ. ಮೀಡಿಯಮ್ ಅವು, ಅಂದರೆ ಅತಿ ದಪ್ಪ ಬರೋಲ್ಲ? ಏನಿಲ್ಲ ಅಣ್ಣ, ಸಾಕೋದ್ ಮೇಲೆ ಡಿಪೆಂಡ್. ಅಂದರೆ ಈಗ ಇದು ಎಷ್ಟು ಮರಿ ಹಾಕೈತಿ ಇದು? ಈಗ ಒಂದು ಮರಿ ಹಾಕಿ 2ನೇ ಸ್ವಲ್ಪ ಅಲ್ಲ ಅಣ್ಣ. 2ನೇದಕ್ಕೆ ಫಲ ಆಗೈತಿ ಈಗ. ಅಂದರೆ ಈಗ ನೀವು ಮರಿ ಸೇಲ್ ಮಾಡಿದ್ರೆ ಏನು ವಯಸ್ಸದ ಮರಿ ಸೇಲ್ ಮಾಡ್ತೀರಾ? ನಾವುನಾ? ಹಾಂ, ಏನು ವಯಸ್ಸದ ಮರಿನ ಸೇಲ್ ಮಾಡೋದು ನೀವು? 2.5 ತಿಂಗಳು ಮರಿ, 3 ತಿಂಗಳು ಮರಿ. 3 ತಿಂಗಳು ಮರಿ. ಈಗ ಈ ಮರಿ ಇದೆಯಲ್ಲ, ಇದು ಏನು ವಯಸ್ಸಾಗದು ಇದಕ್ಕೆ? ಈಗ ಅದಕ್ಕೊಂದು 3 ತಿಂಗಳು 3.5 ತಿಂಗಳು ಆಗ್ಬಿಡೋದಣ್ಣ ಇದು. ಯಾಕೆ ಅಂತಂದ್ರೆ ಈಗ ಈಗ ನಮ್ಮ ಕುರಿ ಹಾಕೊಂಡ್ಬಂದಿರೋ ಕುರಿಲಿ ಮರಿ ಸಾಕಾಟ ಮಾಡಿಲ್ಲ. ಇದು ಅಂದರೆ ಸರಿಯಾಗಿ ಸಾಕಿಲ್ಲ ಅವರು? ಸಾಕಿಲ್ಲ ಅಣ್ಣ. ಈಗ ಹಾಕೊಂಡ್ಬಂದಿರೋ ಕುರಿ ಹೋಗು ಮರಿ ಕೆಟ್ಟೋಗೋಣ. ಅಂದರೆ ಚೆನ್ನಾಗಿ ಸಾಕೋರೆ ಇನ್ನೂ ಸೈಜ್ ಬರ್ತವೆ? ಸೈಜ್ ಬರ್ತವೆ ಅಣ್ಣ. ಇಲ್ಲಿ ನೋಡಿ ಅಣ್ಣ, ಹಂಗೆ ಇದು ಎಲ್ಲ ನಮ್ಮ ಮನೆ ಕುರಿ. ಇದು ಅಂದರೆ ನಿಮ್ಮ ಮನೇಲಿ ಹುಟ್ಟಿರೋ 2 ತಿಂಗಳು ಮರಿ ಅಣ್ಣ. ಅಂದರೆ ಕರೆಕ್ಟಾಗಿ ಹಾಲು ಕುಡಿಸಿ ಸಾಕಿದ್ರೆ ಚೆನ್ನಾಗಿ ಬರ್ತವೆ. ಹಿಂಗಿರ್ಬೇಕು ಮರಿ. ಇದು ಯಾವುದು? ಇದು ಹೆಣ್ಮರಿನ? ಇದು ಹೆಣ್ಮರಿ ಅಣ್ಣ. ಹೆಣ್ಮರಿ. 2 ತಿಂಗಳು ಮರಿ. ಈಗ ಇದು 2 ತಿಂಗಳು ಮರಿ ನೋಡಿ. ಇದು ಬರೋದು ಅದೇನು ವಯಸ್ಸಾಗೈತದು? ಅದು 2 ತಿಂಗಳೇ. 2 ತಿಂಗಳು ಅಂದರೆ ಕರೆಕ್ಟಾಗಿ ಹಾಲು ಎಲ್ಲ ಕುದಿಸಿ ಸಾಕಿದ್ರೆ ಹಂಗೆ ಬರುತ್ತೆ. ಅದು ಗಂಡು, ಇದು ಹೆಣ್ಣು. ಅಂದರೆ ಅದು ಕಿವಿ ಕೂತ್ಬಿಟ್ಟಿದ್ದೀರಲ್ಲ? 2 ಕೂದಿದ್ದೀನಿ ಅಣ್ಣ, ಬೇಜಿಗೆ. ಅಂದರೆ ಬೀಜಕ್ಕೆ ಮಡಿಕೊಳ್ತೀರ? ಕುಯ್ಕೊಂಡಿದ್ದೀನಿ. ಈಗ ಗಂಡು ಮರಿ ಏನು ಬೆಲೆ ಆಗುತ್ತದು? ಒಂದು 25-30 ಸಾವಿರ ರೂಪಾಯಿ ಕೊಡ್ತಾರೆ ಅಣ್ಣ. 25-30 ಸಾವಿರ? 30 ಸಾವಿರ ರೂಪಾಯಿ ಆಗುತ್ತೆ. ಅಂದರೆ ಬಿತ್ತನೆಗೆ ಬರುವಂಥದ್ದು? ಹೌದು. ಸೊ ಇವೆಲ್ಲ ಇವು ಸ್ವಲ್ಪ ಕೆಟ್ಟಿರುವಂಥವು ಈಗ ತಂದಿರೋಲ್ಲ ಅಣ್ಣ. ಈಗ 17 ರಾಸು ಕುರಿ ಇವೆಲ್ಲ ಕೆಟ್ಟೋಗೋ ಕಣ. ಅಂದರೆ ಈಗ ತಂದಿದ್ದೀರ? ಎಲ್ಲ ಕೆಟ್ಟೋಗೋ ಕುರಿಗಳೆಲ್ಲ ಕೆಟ್ಟಿರೋವ ತಗೊಂಡಿದ್ದೀನಿ. ಈಗ ಟಗರು ಹಿಡ್ಕೊಳ್ಳಿ ನಾವು. ಅಣ್ಣ, ಈ ಟಗರು ಮರಿ ಬಗ್ಗೆ ಹೇಳಿ. ಅಂದರೆ ಏನು ವಯಸ್ಸಾಗದೆ ಮತ್ತು ಏನು ಬೆಲೆ? 10 ತಿಂಗಳು ಮರಿ ಅಣ್ಣ. 10 ತಿಂಗಳು ಮರಿ. ಈಗ 10 ತಿಂಗಳು ಮರಿ ಅಂದರೆ ಈಗ ಕ್ರಾಸಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ? ಒಂದು ಈಗಾಗಲೇ ಒಂದು 3 ಕುರಿ ಮಾಡಿಸಿದ್ದೀನಿ ಅಣ್ಣ. 3 ಕುರಿಗೆ? 3 ಕುರಿ. ಅಂದರೆ ಕಡಿಮೆ ಕುರಿ ಇರೋದ್ರಿಂದ ಬಿಡ್ಬೋದಣ್ಣ, ಏನು ತೊಂದರೆ ಇಲ್ಲ. ಅಂದರೆ ಅದಕ್ಕೇನಾದ್ರು ಸ್ಪೆಷಲಾಗಿ ಏನಾದ್ರು ಕೊಡ್ತೀರಾ? ಏನಿಲ್ಲ ಅಣ್ಣ, ಅಕ್ಕಿ ಉಳ್ಳಿ ಸೇಮು. ಉಳ್ಳಿ ಸೇಮ್? ಒಂದು ಸ್ವಲ್ಪ ಉದ್ದಿನ ಕಾಳು ಇಟ್ಕೊಂಡಿದ್ದೀನಿ. ಗಂಡು ಮರಿಗಳಿಗೆ ಸಣ್ಣ ಮರಿಗಳು ಸ್ವಲ್ಪ ಹಾಕ್ತೀನಿ ಅಣ್ಣ. ಉದ್ದಿನ ಕಾಳು ಹಾಕಿದ್ರೆ ಸ್ವಲ್ಪ ಕ್ರಾಸಿಂಗ್ ಎಲ್ಲ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈಗ ಇದು ಏನು ಬೆಲೆ ಆಯಿತು? 72 ಸಾವಿರ ಕೇಳೋರಣ್ಣ. ಮರಿನ ಕೊಟ್ಟಿಲ್ಲ ನಾನು, ನಮಗೆ ಟಗರಿಲ್ಲ, ಹಂಗಾಗಿ ಇಟ್ಕೊಂಡಿದ್ದೀನಿ. ಸೊ ಹಂಗಾಗಿ ಇದೆ ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಯಾವ್ದಾರು ರೆಡಿ ಮಾಡ್ಕೊಂಡ್ರೆ ಕೊಡ್ತೀರಾ? ಈಗ ಒಂದು ಹಾಲಿ ಸಣ್ಣ ಮರಿ ಇಟ್ಕೊಂಡಿದ್ದೀನಿ ಅಣ್ಣ, ಅದು ಬಂದಮೇಲೆ ಬಿಡ್ತೀನಿ ಅದನ್ನು. ಅಂದರೆ ಈಗ ಎಲ್ಲ ಡಿಮ್ಯಾಂಡ್ ಜಾಸ್ತಿ ಅಂತಾರೆ, ಸೊ ಅದಕ್ಕೇನು ಹೇಳ್ತೀರಣ್ಣ? ಏನಿಲ್ಲ ಅಣ್ಣ, ರೈಟು ಮಾಡೋರಿಗೆ ಹಂಗೆ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ನಾವು ಹಂಗೆ ಮಾಡೋಕ್ಕೆ ಹೋದರೆ ಬರುವಂಥ ಗಿರಾಕಿಗಳು ಬರೋಲ್ಲ ಅಣ್ಣ. ಅದಾದಮೇಲೆ ಯಾರು ಕುರಿ ಸಾಕೋರು ಬರೋಲ್ಲ. 15 ಕುರಿ ಕೇಳಿದಾಗ ಒಂದು ಟಗರು ಮರಿ ನಾವು ಕೊಡಲೇಬೇಕು. 7 ಲಕ್ಷ ಆಗುತ್ತೆ ಅಂತಂದರೆ ಯಾರು ಸಾಕಲ್ಲ ಅಣ್ಣ, ಹಂಗೆ ಆಗ್ಬಿಡ್ತದೆ. ಇಷ್ಟಪಟ್ಟು ತಗೋತಾರೆ ಅಣ್ಣ. ಈಗ ಅಂದರೆ ಯಾವ ಟಗರಿಗೆ ಡಿಮ್ಯಾಂಡ್ ಜಾಸ್ತಿ? ಅಂದರೆ ಈಗ ಲಕ್ಷದ ಮೇಲೆ ಆಗಬೇಕಂದ್ರೆ ಆ ಟಗರಲ್ಲಿ ಏನು ಕ್ವಾಲಿಟೀಸ್ ಇರಬೇಕು? ಅಂದರೆ ಈ ಮಂಡಿ ಒಂದು 5ರಿಂದ 10 ಮರಿ ಕ್ರಾಸಿಂಗ್ ಆಗಿ ಅಣ್ಣ, ಒಳ್ಳೆ ಮರಿ ಬತ್ತು ಅಂದರೆ ಟಗರ್ಗೆ, ಆಗ ಆ ಟಗರ್ಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅಂದರೆ ಈಗ ಒಂದು 10 ಮರಿ ಹುಟ್ಟವೆ ಅಂದರೆ ಎಲ್ಲ ಟಾಪಲ್ಲಿ ಉಡ್ಬೇಕಣ್ಣ. ಆವಾಗ ಟಗರಿಗೆ 1 ಲಕ್ಷದ ಮೇಲೆ ದಾಟುತ್ತೆ.
ಇಲ್ಲ ಅಂದರೆ ಒಂದು 70,000 80,000 ಒಳಗೆ, 40,000 ಹಿಂಗೆ 40,000 50,000 ಈ ರೇಂಜಲ್ಲಿ. ಅಲ್ಲ ಈಗ ಮರಿ ಕ್ರಾಸಿಂಗೇ ಆಗಿರಲ್ಲ, ಅದಕ್ಕೆಲ್ಲ ಈಗ ಡಿಮ್ಯಾಂಡ್ ಮಾಡ್ಕೊಂಡು ಏನಾಗುತ್ತೆ ಅಂದರೆ ಈ ಥರ ರೇಟ್ ಆದರೆ ಯಾರು ಸಾಕ್ತಾರೆ ಕುರಿನ ಅಂತಲೂ ಆಗ್ಬಿಟ್ಟೈತೆ. ಹೌದಾ. ಸೊ ಹಂಗಾಗಿ ಆ ಥರ ರೇಟ್ ಮಾಡಬಾರ್ದು. ಈಗ ಇದು ಕ್ರಾಸಿಂಗ್ ಮಾಡಿ ಎಷ್ಟು ತಿಂಗಳು ಅಂದರೆ ಪ್ರೆಗ್ನೆಂಟ್ ಆಗಿದಾವೆ ಅವು? ಈಗ 1.5 ತಿಂಗಳು 2 ತಿಂಗಳು ಒಳಗೆ ಕಣೆ. ಈಗ 2 ತಿಂಗಳು. ಈಗ 3 ಕುರಿಗೆ ಬಿಟ್ಟಿರೋದು. 3 ಕುರಿಗೆ. ಸೊ ಅಂದರೆ ಇನ್ನೂ ಒಂದು 4 ತಿಂಗಳು ಬೇಕಿದ್ರು ಮರಿ ಬರಬೇಕಂತ. ಕಣಿದ್ರು ಮರಿ ಬರಬೇಕು ಅಂದ್ರೆ 4.5 ತಿಂಗಳು ಹಾಲು ಸಿಗ್ತವೆ, 1-2-3 ಸಿಗ್ತವೆ. ಇದು ಯಾವುದು ಕೊನಾರೆ ಕುರಿಗೆ ಬರೋದು ಇದು? ಹೌದಣ್ಣ. ಅಂದರೆ ಫುಲ್ ವೈಟ್ ಫೇಸ್ ಇದು. ಎಲ್ಲ ಕುರಿಲಿ ಇರ್ತಾವೆ ವೈಟ್ ಫೇಸು, ಹುಚ್ಚು ಕುರಿ ಇರ್ತವೆ, ಕಪ್ಪಿ ಕುರಿ ಇರ್ತವೆ. ಈಗ ವೈಟ್ ಇದ್ರೆ ಮಾತ್ರ ಪ್ಯೂರ್ ಅಥವಾ ಹೇಗೆ? ಏನಿಲ್ಲ ಅಣ್ಣ, ಮುಖ ಕೆಂಪಿದ್ರು ಏನು ತೊಂದರೆ ಇಲ್ಲ. ಆದರೆ ಕುರಿ ಮೇಲೆ ಈಗೆಲ್ಲ ಜಾಸ್ತಿ ಇಷ್ಟಪಡ್ತಿರೋದು ವೈಟ್ ಫೇಸ್. ವೈಟ್ ಲೈಕ್ ಮಾಡೋದು. ಅವಾಗೆಲ್ಲ ಕೆಂಪೆ ಇಷ್ಟಪಡ್ತಿದ್ರು. ಕೆಂಪೆ. ಈಗೆಲ್ಲ ವೈಟ್. ಯಾಕೆಂದ್ರೆ ಈಗ ವೈಟ್ ಇಲ್ಲ, ಅದು ಬ್ರೌನ್ ಐತೆ ಅಂದರೆ ಕ್ರಾಸ್ ಬ್ರೀಡ್ ಅಂತಾರೆ. ಹಂಗಾಗ್ಬಿಡುತ್ತೆ. ಬ್ರೌನ್ ಇದ್ರೂ ಅದು ಪ್ಯೂರೇನೆ. ಹೌದು. ಇವಕ್ಕೆ ಏನೇನು ಮೇವು ತಿಂಡಿ ಎಲ್ಲ ಕೊಡ್ತೀರಾ? ಏನಿಲ್ಲ ನಾವು ಉಳ್ಳಿ ಅಕ್ಕಿ ಇಷ್ಟೇ. ಉದ್ದಿನ ಕಾಳು ಮರಿಗಳಿಗೆ, ಟಗರ್ ಮರಿಗೆ, ಕುರಿ ಮರಿಗಳಿಗೆ ಉದ್ದಿನ ಕಾಳು. ಉದ್ದಿನ ಕಾಳು. ಅಂದರೆ ಹಾಲು ಏನಾದ್ರು ಕೊಡ್ತೀರಾ? ಇಲ್ಲ ಅಣ್ಣ, ಏನು ಕೊಡ್ತಾಯಿಲ್ಲ, ನಿಲ್ಲಿಸ್ಬಿಟ್ಟು. ಹಾಲೆಲ್ಲ ಏನಿಲ್ಲ, ನಿಲ್ಲಿಸ್ಬಿಟ್ಟಿದ್ದೀನಿ. ಅಂದರೆ ಒಂದು 4 ತಿಂಗಳು 5 ತಿಂಗಳವರೆಗೂ ಕೊಡ್ತೀರಾ? ಒಂದು 6 ತಿಂಗಳು ಕೊಡ್ತದ. 6 ತಿಂಗಳು. 6 ತಿಂಗಳು ಕೊಡ್ತದೆ. ಅಂದರೆ ಟಗರು ಬಿತ್ತನೆಗೆ ಅಂತ ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ. ಈಗ ಕುರಿ ಏನು ರೇಟ್ ಆಯ್ತವೆ ನಿಮ್ಮ ಹತ್ರ? ಕುರಿ ಒಂದು 25, 30, ಈಗ ಒಂದು 72,000 ಕೊಟ್ಟಿದ್ದೀವಿ ಅಣ್ಣ. ಅಂದರೆ ತುಂಬ ಟಾಪ್ ಕ್ವಾಲಿಟಿ ಅದು. ಹೌದಣ್ಣ. ಹೌದು. ಅಂದರೆ 25-30 ಸಾವಿರಕ್ಕೂ ಸಿಗ್ತವೆ. ಹಾಂ, ಸಿಗ್ತವೆ. ಈ ಕುರಿ ಆದರೆ ಎಷ್ಟಾಗುತ್ತೆ ಇದು? 35-40 ಸಾವಿರ ರೂಪಾಯಿ ಆಗುತ್ತೆ. 35-40 ಸಾವಿರಕ್ಕೆ ಸಿಗುತ್ತೆ. ನಿಮ್ಮ ಹತ್ರ ಮರಿಗಳು ಸಿಗ್ತಾವೆ ಸರ್ ಈಗ? ಸಿಗ್ತವೆ. ಎಷ್ಟು ಮರಿಗಳು ಸಿಗ್ತವೆ ಈಗ ಪ್ರೆಸೆಂಟ್? ಒಂದು 3-4 ಮರಿ ಯಾವಕಣ. 3-4 ಮರಿ. ಅಂದರೆ ನಿಮ್ಮದು ಫೋನ್ ನಂಬರ್ ಹೇಳಿ. 73 53 39 85 48. ನಿಮ್ಮ ಹೆಸರು? ದೊಡ್ಡ ಅಂತ. ದೊಡ್ಡಯ್ಯ ಅಂತ. ದಡಪುರಕ್ಕೆ ಬಂದು ಕೇಳಿದ್ರೆ ಹೇಳ್ತಾರೆ. ಹೌದು. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಒಳ್ಳೆ ಕುರಿಗಳಿವೆ. ಯಾರಾದರೂ ಮರಿಬೇಕು ಅನ್ನೋರು ಇಲ್ಲಿ ತಗೊಳ್ಳಿ. ಪ್ಯೂರ್ ಬ್ರೀಡ್ ಟಗರು. ನೋಡೋದು ಟಗರು ಮರಿ. ಇನ್ನೊಂದು ದೊಡ್ಡ ಟಗರು ಗುಟ್ಟಿರುವಂಥ ಮರಿಗಳು ಇವು ಇಲ್ಲಿದ್ದಾವೆ ನೋಡಿ. ಇವೆಲ್ಲ ಇವು ಬೈಲಲ್ಲಿ ಬಿಟ್ಟು ಮೇಯಿಸೋದು ಅಥವಾ ಸ್ಟಾಲ್ ಫೀಡಿಂಗ್? ಕಾಡಿಗೆ ಹೋಗೋದು ಕಣ. ಕಾಡಿಗೆ ಕಾಡಲ್ಲಿ ಇಟ್ಕೊಂಡು ಮೇಯಿಸೋದು ಇವೆಲ್ಲ. ಒಂದು 2 ಗಂಟೆ ಮನೆ ಹತ್ರ ಮೇವು ಹಾಕ್ತೀನಿ. ಅದಾದಮೇಲೆ ನೆರಳು ಬಂದಮೇಲೆ ಹೊಂಟೈತೀನಿ ನಾನು ಕಾಡು ಹೊಂಟೈತಿ. ಸ್ವಲ್ಪ ತಂಪಾದ್ಮೇಲೆ. ಹಾಂ, ಹೊಂಟೈತಿ. ಇವಕ್ಕೇನು ಹಿಂಗೆ ಸ್ಪೆಷಲ್ ಆಗಿ ಏನು ಕೊಡಬೇಕು ಅಂಥದ್ದೇನಿಲ್ಲ. ಏನಿಲ್ಲ ನನಗೆ, ಏನಿಲ್ಲ. ಇದು ಯಾವ ಕುರಿ ಇದು? ಇದು ಒಟ್ಟಂತೂರು ಇದೆ. ಒಟ್ನಾವ್ ಕುರಿ. ಒಟ್ಟಂತೂರು ಇದೆ. ಅಂದರೆ ಇದು ತೆನೇನ ಇದು? ಅಣ್ಣ ಫಲ ಈಗ. ಅಲ್ಲ ಫಲ ಅಣ್ಣ. ಅಂದರೆ ಇದು ಬೆಲೆ? ಬೆಲೆ ಇದು 45,000 ತಗೊಂಡಿದ್ದೆ ಅಣ್ಣ. ಈಗ 45 ಸಾವಿರಕ್ಕೆ. ಯಾವಾಗ ಅಣ್ಣ ಏನು ಮೂವ್ಮೆಂಟು ಅಂತ ಗೊತ್ತಾಗಲ್ಲ ನಮ್ಗೆ.